ಸಿನಿಮಾ ನೋಡಿದ್ರ ಅದು ಈಗ ಫಾದರ್ ಅಂಡ್ ಮದರ್ ಸೆಂಟಿಮೆಂಟ್ ಅಲ್ಲ, ಮದರ್ ಅಂಡ್ ಸನ್ ಸೆಂಟಿಮೆಂಟ್. ತುಂಬಾ ಜನ ಕೇಳಿದಾಗ ಆಡಿಯನ್ಸ್ ಹೇಳಿದ್ರು ಅಮ್ಮ ಮತ್ತೆ ತುಂಬಾ ಚೆನ್ನಾಗಿ ಖುಷಿ ಆಗುತ್ತೆ. ಸಿನಿಮಾ ನಾವು ಮಾಡೋದೇನೆ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು, ಅವ್ರು ಏನು ಇಷ್ಟಪಡ್ತಾರೆ ಅಂತ ತೋರಿಸ್ಬೇಕು ಅಂತಲೇ ನಮ್ಮ ಪ್ರಯತ್ನ ಇರುತ್ತೆ ಸ್ಕ್ರೀನ್ ಪ್ಲೇ ಮಾಡಬೇಕಾದ್ರೂ. ಆ್ಯಂಡ್ ಇವಾಗ ಅಂದರೆ ಕತೆ ಮಾಡ್ಬೇಕಾದ್ರೆ, ಸ್ಕ್ರೀನ್ ಪ್ಲೇ ಮಾಡ್ಬೇಕಾದ್ರೆ ಈ ಸೀನ್ ಬಂದಾಗ ಜನ ಈ ರೀತಿಲಿ ರಿಯಾಕ್ಟ್ ಮಾಡ್ತಾರೇನೋ, ಈ ರೀತಿಲಿ ಇಷ್ಟಪಡ್ತಾರೇನೋ, ಈ ರೀತಿಲಿ ನಗ್ತಾರೆ, ಈ ರೀತಿಲಿ ದುಃಖ ಪಡ್ತಾರೆ ಅಂತ ಅಂದ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿರ್ತೀವಿ. ಬಟ್ ಜನಗಳ ಜೊತೆ ನೋಡಿದಾಗ ಅದೇ ರೆಸ್ಪಾನ್ಸ್ ನಮಗೆ ಬಂದಾಗ ತುಂಬ ಖುಷಿ ಆಗುತ್ತೆ. ಅಂದರೆ ನಾವು ಏನು ಅಂದ್ಕೊಂಡು ಮಾಡಿದ್ದೀವಿ ಅದು ಅವ್ರು ಕರೆಕ್ಟಾಗಿ ರೀಚ್ ಆಗ್ತಾ ಇದೆ ಅಂತ. ಆ್ಯಂಡ್ ನಾನು ಯಾವತ್ತೂ ಒಂದೇ ನಂಬೋದು, ನಾವು ಜನಗಳು ಏನು ನೋಡಬೇಕು ಅಂತ ಅಂದ್ಕೊಂಡು ನಾವು ಮಾಡ್ತೀವೋ ಜನ ಆ ದೃಷ್ಟಿಲೇ ನೋಡ್ತಾರೆ ಅಂತ. ಆ್ಯಂಡ್ ಇವಾಗ ಆ ರೆಸ್ಪಾನ್ಸ್ ನೋಡಿದಾಗ ಅದಕ್ಕೆ ರೀಚ್ ಆಗಿದ್ದೀನಿ ಅಂತ ಅನ್ಸುತ್ತೆ ನನಗೆ. ಸೆಂಟಿಮೆಂಟ್ ಜೊತೆಗೆ ಒಂದು ಲವ್ ಸೀಕ್ವೆನ್ಸ್ ಆದಾಗ ಸಿನಿಮಾಗೆ ಸಕ್ಸಸ್ ಜಾಸ್ತಿ ಇರುತ್ತೆ. ಬಟ್ ಅದರಲ್ಲಿ ಇವತ್ತು ತಿಂದಿರ ಅಂತ ಅನ್ಸುತ್ತೆ. ಒಟ್ಟು ರಿಯಾಕ್ಷನ್ಸ್ ನೋಡಿದಾಗ ಸಿನಿಮಾಗೆ ಒಂದು ಒಳ್ಳೆ ಒಪಿನಿಯನ್ ಬರ್ತದೆ. ಇಲ್ಲ, ನಾನು ಇದು ಕತೆ ಮಾಡಬೇಕಾದ್ರೆ ಮೇನ್ ಮೋಟೋ ಇದ್ದಿದ್ದು ನನಗೆ ಫಸ್ಟ್ ಹಾಫು ವಿರಾಟು ಮತ್ತು ಸಂಜನನ್ನ ಲವ್ ಸ್ಟೋರಿನೇ ತೋರಿಸ್ಬೇಕು ಅಂತ, ಸೆಕೆಂಡ್ ಹಾಫು ನನ್ನ ಸಿನಿಮಾ ತೋರಿಸ್ಬೇಕು ಅಂತಲೇ ಅಂದ್ಕೊಂಡು ಮಾಡಿದ್ದು. ಆ್ಯಂಡ್ ಅದೇ ಮೈಂಡ್ ಸೆಟ್ಟಲ್ಲೇ ಮಾಡಿದ್ದೆ. ಇವನ್ ದರ್ಶನ್ ನೋಡಿದಾಗಲೂ ಅದೇ ಹೇಳಿದ್ದು, ಏನೋ ನಿನ್ನ ಜಾನರ್ ಸಿನಿಮಾ ಮಾಡಿಬಿಟ್ಟಿದೆ ಅಂತ. ಆ್ಯಂಡ್ ಇವಾಗ ಜನಗಳದ್ದು ರೆಸ್ಪಾನ್ಸ್ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಹೌದು, ಜನಗಳಿಗೆ ಏನು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಮಾಡ್ತೀನಿ, ಆ ಜನ ಇಷ್ಟಪಡ್ತಿರೋದು ನೋಡಿದಾಗ ತುಂಬ ಖುಷಿ ಆಗೇ ಆಗುತ್ತೆ. ಅಮ್ಮ ಏನು ಹೇಳಿದ್ರು ಸರ್? ಅವರು ಬಂದು ಥಿಯೇಟರ್ ಸಿನಿಮಾ ಅಮ್ಮ ಮಗ ಸೆಂಟಿಮೆಂಟ್ ಹೇಳಿದಾಗ ಅಮ್ಮ ಏನು ಹೇಳಿದ್ರು? ನಾನು ತುಂಬ ಸತಿ ಹೇಳಿದ್ದೀನಿ, ನಾನು ನಮ್ಮ ಅಮ್ಮನ ಜಡ್ಜ್ಮೆಂಟ್ ತಗೊಳ್ಳಲ್ಲ. ಯಾಕಂದರೆ ನಮ್ಮ ಅಮ್ಮನಿಗೆ ದರ್ಶನ್ ವರ್ಲ್ಡ್ಸ್ ಬೆಸ್ಟ್ ಆ್ಯಕ್ಟರು, ದಿನಕರ್ ವರ್ಲ್ಡ್ಸ್ ಬೆಸ್ಟ್ ಡೈರೆಕ್ಟರ್ ಅಂತ. ಬಟ್ ತುಂಬ ಖುಷಿ ಪಟ್ಟರು, ತಪ್ಕೊಂಡ್ರು, ಮುದ್ದಾಡಿದ್ರು. ಆಮೇಲೆ ಇನ್ನೊಂದು ಮಾತಾಡಿದ್ರು, ಇನ್ನೊಂದು ಚೂರು ಸಣ್ಣಕ್ಕಿದ್ದಿದ್ರೆ ನಾ ಎತ್ಕೊಂಡು ಕೊಂಡಾಡ್ಬಿಡ್ತಿದ್ದೆ ಕಣೋ ನೀನು ಅಂತ. ಪಾಪ ಈಗ ನಾನು ಅವ್ರನ್ನ ಎತ್ಕೊಳ್ಳೋಷ್ಟು ಪರ್ಸನಾಲಿಟಿ ಬೆಳೆದ್ಬಿಟ್ಟಿದ್ದೀನಿ. ಸೊ ಖುಷಿ ಆಯಿತು ಅವ್ರದ್ದು ರೆಸ್ಪಾನ್ಸ್ ಎಲ್ಲ ನೋಡಿ. ಎಮೋಷನಲಿ ತುಂಬ ಕನೆಕ್ಟ್ ಮಾಡುವಂಥ ಸೀನ್ಸ್ಗಳು ತುಂಬ ಹೈಲೈಟ್ ಆಗಿರುತ್ತೆ. ಸೊ ಪ್ರತಿ ಸಿನಿಮಾಗಳು, ಸೊ ಈ ಸಿನಿಮಾದಲ್ಲೂ ಕೂಡ ವಿಷಯಗಳ ಬಗ್ಗೆ ಜನ ಮಾತಾಡ್ತಾರೆ. ಮತ್ತೆ ಯಾಕೆಂದ್ರೆ ತಾಂತ್ರಿಕ ಬ್ರಹ್ಮವನ್ನು ಅಯ್ಯಯ್ಯೋ, ಅದು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ಕೊಟ್ಟಿರೋದು ತಾಂತ್ರಿಕ ಬ್ರಹ್ಮ ಅಂತ. ಏನೋ ಅದು ಆ ಮಾತಿಗೆ ಒಂದು ಚೂರಾದ್ರೂ ನಾನು ನ್ಯಾಯ ಸಲ್ಲಿಸ್ತಾ ಇದ್ದೀನಿ ಅಂದರೆ ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಆ್ಯಂಡ್ ನಾನು ಜನಗಳಿಗೆ ಎಂಟರ್ಟೈನ್ ಮಾಡಬೇಕು, ಎಮೋಷ್ನಲ್ ಆಗಿ ಫೀಲ್ ಮಾಡಿಸ್ಬೇಕು, ನಗಿಸ್ಬೇಕು, ಅಳಿಸ್ಬೇಕು ಅನ್ನೋದೆಲ್ಲ ಇರುತ್ತೆ. ಆ್ಯಂಡ್ ಅದೇ ಥರ ಈಗ ರೆಸ್ಪಾನ್ಸ್ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಾ ಇದೆ. ಹೌದು, ಅದಕ್ಕೊಂದಷ್ಟು ರಿಸರ್ಚ್ ಮಾಡಿದ್ವಿ. ಅಂದರೆ ಇದರಲ್ಲಿ ಒಂದು ಮೇನ್ ಕಾನ್ಸೆಪ್ಟೇ ಒಂದು ತುಂಬ ಸ್ಟ್ರಾಂಗಾಗಿ ಒಂದು ಸಿದ್ಧಾಂತ ಇಟ್ಕೊಂಡು ಬದುಕ್ತಿರೋಂಥ ಒಬ್ಬಳು ಮಹಿಳೆದೇ ಕತೆ ಹೇಳೋಕ್ಕೆ ಹೊರಟಿದ್ದೀವಿ ನಾವು. ಅದರಲ್ಲಿ ಅವಳು ಏನು ಫ್ಯೂಚರ್ಗೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನ ಒಂದು 10 ವರ್ಷದಿಂದನೇ ಹೇಳಿರ್ತಾಳೆ. ಅದು ಈಗ ಕ್ರಮೇಣ ಈಗ ಆ್ಯಕ್ಚುಲಿ ನಾವು ಅದನ್ನು ಫೇಸ್ ಮಾಡ್ತಾ ಇದ್ದೀವಿ. ಎಲ್ಲ ಪ್ರಿಸರ್ವೇಟಿವ್ ಫುಡ್ಸ್ನೆಲ್ಲ ತಿಂದು ತುಂಬ ಅರ್ಲಿ ಏಜಿಂಗು ಆ್ಯಂಡ್ ಅವ್ರ ಹಾರ್ಮೋನ್ಸಲ್ಲಿ ತುಂಬ ಇಂಬ್ಯಾಲೆನ್ಸ್ ಆಗೋದು ಎಲ್ಲನೂ. ಸೊ ಅದನ್ನೇ ಒಂದು ತುಂಬ ನ್ಯೂಸ್ ಪೇಪರ್ಲೆಲ್ಲ ಓದ್ತಿರ್ತೀವಿ, ಅದೊಂದು ಪಾಯಿಂಟ್ ಎತ್ಕೊಂಡು ಆ ರೀತಿಲೂ ನಮ್ಮ ಕತೆ ಹೇಳಿದ್ದೀವಿ ಅಷ್ಟೇ. ಗಟ್ಟಿನೆಲ್ಲ ಇನ್ಸ್ಪೈರ್ ಆಗುತ್ತಲ್ಲ ಸರಿ, ಈ ವಿಚಾರವಾಗಿ ನಾನು ಸಿನಿಮಾ ಮಾಡಬೇಕು ಗಟ್ಟಿ ನಿರ್ಧಾರ ಮಾಡೋದಕ್ಕೆ ಥಾಟ್ ಬರೋದು ಕಾರಣ ಇರುತ್ತೆ. ತುಂಬ ಹತ್ತಿರದಲ್ಲಿ ನೋಡಿರ್ತೀವಿ, ಸಾಕಷ್ಟು ಸರಿ ನಮಗೆ ಅನುಭವ ಆಗುತ್ತೆ. ಏನೋ ಸಮಸ್ಯೆಗೆ ಹಾಸ್ಪಿಟಲ್ ಸಂದರ್ಭಗಳಾಗಿರುತ್ತೆ. ಸರ್, ಫುಡ್ ಮಾಫಿಯಾ ಬಗ್ಗೆ ಸಿನಿಮಾ ಮಾಡಿಲ್ಲ, ಅದ್ರದ್ದೊಂದು ಅಂಶ, ಒಂದು ನಂದು ಎಂಟರ್ಟೈನಿಂಗ್ ಆ ಕತೆ ಹೇಳೋದ್ರಲ್ಲಿ ಅದನ್ನೂ ಒಂದು ಪಾಯಿಂಟ್ ಟಚ್ ಮಾಡಿದ್ದೀನಿ ಅಷ್ಟೇ. ನಾನು ಅದ್ರ ಮೇಲೇನು ನಾನು ಕಥೆನ ತೊಗೊಂಡೋಗಿಲ್ಲ. ದರ್ಶನ್ ಸರ್ ಮೂವಿ ನೋಡಿದಾಗ